ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ನೋಡ್ತಕ್ಕಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ. ಇವರಿಗೆ ಭಾರತದ ಮಿಸೈಲ್ ಮ್ಯಾನ್ ಅಂತ ಕರೀತಾರ, ಕ್ಷಿಪಣಿಯ ಪಿತಾಮಹ ಅಂತ ಕರೀತಾರ. ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನಲಾಬ್ದೀನ್ ಅಬ್ದುಲ್ ಕಲಾಂ. ದೇಶದ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ವಿಜ್ಞಾನಿಗಳಾಗಿದ್ದರು, ಶ್ರೇಷ್ಠ ಶಿಕ್ಷಕರಾಗಿದ್ದರು, ಸರಳ ವ್ಯಕ್ತಿತ್ವದ ಪ್ರೇರಣಾದಾಯಕ ನಾಯಕರಾಗಿದ್ದರು. ಇವರು 15 ಅಕ್ಟೋಬರ್ 1931ರಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಪತ್ರಿಕೆ ಹಂಚುವ ಕೆಲಸ ಮಾಡುತ್ತಾ ಶಿಕ್ಷಣ ಮುಂದುವರಿಸಿದರು. ಬಾಲ್ಯದಲ್ಲೇ ವಿಜ್ಞಾನ ಮತ್ತು ಗಣಿತದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇವರು ಹೊಂದಿದ್ದರು. ರಾಮೇಶ್ವರಂನಲ್ಲಿ ಎಲಿಮೆಂಟರಿ ಶಾಲೆಯಲ್ಲಿ ಇವರ ಶಾಲೆ ಮುಗಿಯಿತು. ಸೈಂಟ್ ಜೋಸೆಫ್ ಕಾಲೇಜು ತಿರುಚನಾಪಳ್ಳಿಯಲ್ಲಿ BSc ಮುಗಿಯಿತು. ನಂತರ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MITಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಪಡೆದರು. ವೈಜ್ಞಾನಿಕ ಸಾಧನಗಳ ಬಗ್ಗೆ ಹೇಳಬೇಕಾದ್ರೆ ಡಾಕ್ಟರ್ ಕಲಾಂ ಅವರು ಭಾರತದ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳ ಮೂರ್ತಿ ಶಿಲ್ಪಿ ಎಂದೇ ಹೇಳಬಹುದು. SLV-3 ಭಾರತದ ಮೊದಲ ಉಪಗ್ರಹ ಉಡಾವಣಾ ರಾಕೆಟ್ನ ಅಭಿವೃದ್ಧಿಯಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಪೋಖ್ರಾನ್ 2 ಅಣು ಪರೀಕ್ಷೆಗಳು 1998ರಲ್ಲಿ. ಅಗ್ನಿ, ಪೃಥ್ವಿ ಕ್ಷಿಪಣಿಗಳ ಯೋಜನೆಗಳ ಮಿಸೈಲ್ ಮ್ಯಾನ್ ಆಗಿದ್ದರು. ಇಸ್ರೋ ಮತ್ತು DRDOನಲ್ಲಿ ಮಹತ್ತರವಾದ ಸೇವೆ ಸಲ್ಲಿಸಿದರು. ಭಾರತದ ರಾಷ್ಟ್ರಪತಿಯಾಗಿ 2002ರಿಂದ 2007ರವರೆಗೆ ಅಧಿಕಾರ ವಹಿಸಿಕೊಂಡಿದ್ದರು. ಜನಪ್ರಿಯರಾಗಿದ್ದ ಇವರು ಜನಮನ ಗೆದ್ದ ರಾಷ್ಟ್ರಪತಿಯಾಗಿದ್ದರು. ವಿದ್ಯಾರ್ಥಿಗಳು ಯುವಕರಿಗೆ ಪ್ರೇರಣೆ ನೀಡುವ ಜನರ ರಾಷ್ಟ್ರಪತಿಯಾಗಿದ್ದರು. ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು ವಿದ್ಯಾರ್ಥಿಗಳೇ, ವಿಂಗ್ಸ್ ಆಫ್ ಫೈರ್ ಅನ್ನೋದು ಆತ್ಮಕಥೆ, ಇಗ್ನೈಟೆಡ್ ಮೈಂಡ್ಸ್, ಇಂಡಿಯಾ 2020, ಮೈ ಜರ್ನಿ, ಟರ್ನಿಂಗ್ ಪಾಯಿಂಟ್ಸ್ ಎನ್ನುವು ಇವರ ಪುಸ್ತಕಗಳು. ಇವರ ಗುಣಗಳ ಬಗ್ಗೆ ಹೇಳಬೇಕಾದ್ರೆ ಸರಳತೆ, ದೇಶಪ್ರೇಮ, ಪರಿಶ್ರಮ, ಯುವಕರಲ್ಲಿ ಕನಸು ಹಾಗೂ ವಿಜ್ಞಾನದ ಬಗ್ಗೆ ಪ್ರೇರಣೆ. 27 ಜುಲೈ 2015ರಲ್ಲಿ ಶಿಲ್ಲಾಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಣ ಮಾಡುವ ವೇಳೆ ಹೃದಯಾಘಾತದಿಂದ ನಿಧನರಾದರು. ದೇಶಾದ್ಯಂತ ದುಃಖ ಹಾಗೂ ಗೌರವ. ಇವರು ಹೇಳಿರ್ತಕ್ಕಂಥ ಒಂದು ಮಾತು ಪ್ರಸಿದ್ಧವಾದದ್ದು ವಿದ್ಯಾರ್ಥಿಗಳೇ, ಕನಸು ಕಾಣುವುದು ನಿದ್ರೆಯಲ್ಲಿ ಅಲ್ಲ, ನಿದ್ರೆ ಹೋಗಿ ಕಾಣುವ ಕನಸುಗಳೇ ನಿಜ ಎಂದು ಹೇಳಿದ ಇವರ ಮಾತುಗಳು ಅತ್ಯಂತ ಮನಮುಟ್ಟುವಂಥ ಪ್ರೇರಕ ಶಕ್ತಿಯಾಗಿದೆ.